ಸೊ ನಮ್ಮ ಕಥೆಯ ಹಿಂದಿನ ಭಾಗದಲ್ಲಿ ಏನಾಯ್ತು ಅಂತ ನಿಂಗೆ ನೆನ್ಪಿದೆಯಲ್ಲ? ಕೆಫೆಟೇರಿಯಾದಲ್ಲಿ ಜಾಕ್ಪಾಟ್ ಹೊಡೆಯುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಪ್ಲಾನ್ ಪೂರ್ತಿ ಫ್ಲಾಪ್ ಆಯ್ತು. ಯಾಕಂದ ಅವಳು ಬರ್ಲೇ ಇಲ್ಲ. ಸರಿ, ಅಲ್ಲಿಂದ ಮುಂದಕ್ಕೆ ಏನಾಯ್ತು ಅಂತ ಈಗ ಹೇಳ್ತೀನಿ. ಹೌದು, ಅಷ್ಟೆಲ್ಲ ಕಾದಿದ್ದೆ, ಅದೆಷ್ಟೋ ನಿರೀಕ್ಷೆ ಇಟ್ಟು. ಆದರೆ ಆ ಕ್ಷಣ ಅದು ಬರ್ಲೇ ಇಲ್ಲ. ನನ್ನ ಕಣ್ಣುಗಳು ಯಾರನ್ನ ಹುಡುಕ್ತಿತ್ತೋ ಆ ಮುಖ ಅಲ್ಲಿ ಕಾಣಿಸ್ಲೇ ಇಲ್ಲ. ಹಾಗಾಗಿ ಆ ಇಡೀ ದಿನ ಮನಸ್ಸೇ ಸರಿಯಿರಲಿಲ್ಲ. ಯಾವ ಕೆಲಸದ ಮೇಲೂ ಗಮನ ಇಡೋಕಾಗ್ತಿರ್ಲಿಲ್ಲ. ಹೇಗೋ ಮಾಡಿ ದಿನ ಮುಗಿಸಿ ಸಾಯಂಕಾಲ ಮನೆಗೆ ಹೋಗೋಣ ಅಂತ ಪಾರ್ಕಿಂಗ್ ಲಾಟ್ಗೆ ಬಂದೆ. ಕ್ಯಾಬ್ ಬುಕ್ ಮಾಡಿ ಅದಕ್ಕೆ ಕಾಯ್ತಾ ನಿಂತಿದ್ದೆ. ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ಬೇಕಲ್ಲ, ಫೋನಲ್ಲೇನೋ ಸ್ಕ್ರೋಲ್ ಮಾಡ್ತಾ ಇದ್ದೆ. ಮನ್ಸು ಮಾತ್ರ ಪೂರ್ತಿ ಡಲ್ ಆಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಸ್ಕ್ರೀನಿಂದ ಕಣ್ಣುಗಳನ್ನ ಮೇಲಕ್ಕೆತ್ತಿದೆ ಅಷ್ಟೇ. ನನ್ನ ಕಣ್ಣುಗಳ ಮುಂದೆ ಒಂದು ಕ್ಷಣ ಮಿಂಚು ಹೊಡೆದಾಗೆ ಆಯಿತು. ಅಲ್ಲಿ ನನ್ನ ಕಣ್ಮುಂದೆ ನಿಂತಿದ್ಲು ಅದೇ ಕೆಫೆಟೇರಿಯಾದ ಹುಡುಗಿ. ಹಳದಿ ಬಣ್ಣದ ಟಾಪ್, ಕಪ್ಪು ಜೀನ್ಸ್. ನೋಡಿದ್ರೆ ಗೊತ್ತಾಗ್ತಿತ್ತು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ ಅಂತ. ಆದ್ರೆ ಆ ನಗು ಇದೆಯಲ್ಲ, ಅದು ಮಾತ್ರ ಚೂರು ಮಾಸಿಲ್ಲ. ಹೇಗೆ ಹೇಳಿ, ಅವಳನ್ನ ನೋಡಿದ ಆ ಒಂದು ಕ್ಷಣದಲ್ಲಿ ಸುತ್ತ ಇರೋ ಪಾರ್ಕಿಂಗ್ ಲಾಟ್ನ ಎಲ್ಲಾ ಶಬ್ದ, ಗಲಾಟೆ ಎಲ್ಲವೂ ಇದ್ದಕ್ಕಿದ್ದಂತೆ ಮ್ಯೂಟ್ ಆದ ಹಾಗನ್ನಿಸ್ತು. ನೋಡಿ, ಸರಿಯಾಗಿ ಅದೇ ಟೈಮ್ಗೆ ಫೋನ್ಗೆ ಒಂದು ನೋಟಿಫಿಕೇಶನ್ ಬಂತು. ನಿಮ್ಮ ಕ್ಯಾಬ್ 20 ನಿಮಿಷ ತಡವಾಗಿ ಬರಲಿದೆ. ಸಾಮಾನ್ಯವಾಗಿ ಕ್ಯಾಬ್ ಲೇಟ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಆದ್ರೆ ಆ ದಿನ ಯಾಕೋ ಗೊತ್ತಿಲ್ಲ, ಮೊದಲನೇ ಬಾರಿಗೆ ಮನ್ಸಲ್ಲೇ ಒಂದು ಥ್ಯಾಂಕ್ ಯು ಅಂತ ಹೇಳಿದೆ ಆ ಕ್ಯಾಬ್ ಕಂಪನಿಗೆ. ಇನ್ನೊಂದಿಷ್ಟು ಹೊತ್ತು ಅವಳನ್ನ ಹೀಗೆ ನೋಡಬಹುದಲ್ಲ ಅನ್ನೋ ಒಂದು ಸಣ್ಣ ಆಸೆ. ಅವಳ ಜೊತೆ ಒಂದು ಮಾತು ಕೂಡ ಆಡಿಲ್ಲ. ನಾನವಳನ್ನ ನೋಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತೇ ಇಲ್ಲ. ಆದರೂ ಹಾಗೆ ಸುಮ್ಮನೆ ದೂರದಿಂದ ಅವಳನ್ನ ನೋಡೋದ್ರಲ್ಲಿ ಏನೋ ಒಂದು ವಿಚಿತ್ರವಾದ ಖುಷಿ ಸಿಕ್ಕಿತ್ತು ಆ ದಿನ. ಅದು ಆ ದಿನದ ಕತೆ. ಅದಾದ್ಮೇಲೂ ಅಷ್ಟೇ, ಆಫೀಸ್ ಕಾರಿಡಾರ್ಲಾಗಿರ್ಬೋದು, ಇಲ್ಲ ಕೆಫೆಟೇರಿಯಾ ಲೈನಲ್ಲಿ ನಿಂತಾಗಿರ್ಬೋದು, ಅವಳು ಎಲ್ಲೇ ಕಾಣಿಸಿದ್ರೂ ನನ್ನ ಪ್ರಪಂಚ ಒಂದ್ ಕ್ಷಣಕ್ಕೆ ನಿಂತು ಹೋಗುತ್ತೆ. ನಾನ್ ಮಾತ್ರ ಯಾವಾಗ್ಲೂ ಹಾಗೆ ದೂರದಲ್ಲೇ ನಿಂತು ನೋಡ್ತೀನಿ. ಹಾಗಾದ್ರೆ ಯಾಕೆ ಒಮ್ಮೆಯೂ ಹೋಗಿ ಮಾತಾಡ್ಸೋಕೆ ಟ್ರೈ ಮಾಡ್ಲಿಲ್ಲ ಅಲ್ವಾ? ಒಳ್ಳೆ ಪ್ರಶ್ನೆ. ಯಾರಾದ್ರೂ ಕೇಳಿದ್ರೆ ಹೇಳೋಕೊಂದ್ ರೆಡಿಮೇಡ್ ಡೈಲಾಗ್ ಇದೆ, ಏನೋ ಒಳ್ಳೆ ಚಾನ್ಸ್ ಸಿಗ್ಲಿಲ್ಲ ಅಂತ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಾನೇ ನನ್ಗೊಂದು ಫಿಲಾಸಫಿ ಕಂಡುಕೊಂಡಿದ್ದೀನಿ. ಅದೇನಂದ್ರೆ, ಜೀವನ ಅನ್ನೋದು ನಿಂತ ನೀರಲ್ಲ, ಅದು ಹರಿಯೋ ನೀರು. ಅದೇ ರೀತಿ ಹುಡುಗಿಯ ಜೀವನ ಕೂಡ. ಅವಳು ಹಾಗೆ ಹರಿತಾನೆ ಇದ್ರೆ ಚಂದ, ನಾವು ಹೋಗಿ ಅಡ್ಡಗಟ್ಟಬಾರ್ದಲ್ವಾ? ನನಗೂ ಗೊತ್ತು, ಹುಡುಗಿ ಸಿಗದೇ ಇದ್ದಾಗ ಪ್ರತಿಯೊಬ್ಬ ಹುಡುಗನೂ ಹೇಳೋ ಫಿಲಾಸಫಿ ಡೈಲಾಗ್ ಇದು ಅಂತಾರೆ. ಸರಿ, ಇರ್ಬೋದು ಬಿಡೆ. ಆದರೂ ಸಹ ಇವತ್ತಿಗೂ ಸಹ ಆ ಕೆಫೆಟೀರಿಯಾದ ಹುಡುಗಿ ನೆನಪಾದಾಗೆಲ್ಲ ಯಾಕೋ ಗೊತ್ತಿಲ್ಲ, ನನ್ನ ಅರಿವಿಲ್ಲದ ಹಾಗೆ ತುಟಿಗಳ ಮೇಲೆ ಒಂದು ಸಣ್ಣ ನಗು ತಾನಾಗಿಯೇ ಬಂದ್ಬಿಡುತ್ತೆ.